ಒಂದು ಈ ಸಂದರ್ಭದಲ್ಲಿ ಈ ಪಕ್ಷದ ಕಾರ್ಯಕರ್ತನಾಗಿ ಕೊನೆಯದಾಗಿ ಒಂದೆರಡು ಮೂರು ವಿಚಾರಗಳನ್ನ ತಿಳಿಸಲಿಕ್ಕೆ ಬಯಸ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಹಿಂದೆ ಜನತಾದಳ ಪಕ್ಷ ಅತ್ಯಂತ ಪ್ರಬಲವಾಗಿತ್ತು. ಚಂದ್ರಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ನಾಲ್ಕು ಸಾಹೇಬರು ನಾನು ಪಕ್ಕ ಕೂತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಹಳೆ ಇತಿಹಾಸವನ್ನ ಮೆಲ್ಕಾಗ್ತಾ ಇದ್ವಿ. ಈಗಲೂ ನಾನು ಹೇಳ್ತೇನೆ, ಕೊಪ್ಪಳದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಇರ್ಬೋದು, ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂಭ್ರಮದಲ್ಲಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾರೆ. ಹತ್ತತ್ರ 54 ಜನ ಶಾಸಕರು ಕಳೆದ 25 ವರ್ಷದಿಂದ ಈ ಪಕ್ಷವನ್ನ ಅವರ ಸ್ವಂತ ಆಲೋಚನೆಗಳಿಗೆ, ಅವರ ಸ್ವಂತ ಹಿತಾಸಕ್ತಿಗೋಸ್ಕರ ನಮ್ಮ ಪಕ್ಷವನ್ನ ಒಂದು ರಾಜಕೀಯ ವೇದಿಕೆಯಾಗಿ ಬಳಸಿಕೊಂಡು ಆಯಾ ಸಂದರ್ಭದಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಪಕ್ಷವನ್ನ ಬಿಟ್ಟು ಹೋದ್ರು ಕೂಡ ಜನತಾದಳ ಪಕ್ಷದ ಬಾವುಟವನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಜನತಾದಳ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಇಡೀ ರಾಜ್ಯದ ಉದ್ದಗಲಕ್ಕೂ ಇವತ್ತು ಕೂಡ ಹಾಗೇ ಉಳ್ಕೊಂಡಿದ್ದಾರೆ. ಯಾವುದೇ ಅಧಿಕಾರದ ಆಸೆಗೋಸ್ಕರ ಈ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡಿಲ್ಲ. ದೇವೇಗೌಡರು ಕಟ್ಟಿರ್ತಕ್ಕಂಥ ಪಕ್ಷ, ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಅವರ ಕಾಲ್ಗಡದಲ್ಲಿ ಒಂದು ರೀತಿ ಸುವರ್ಣ ಯುಗವನ್ನ ಕಂಡಿರ್ತಕ್ಕಂಥ ಜನತಾದಳ ಪಕ್ಷ ಅತ್ಯಂತ ಅಲ್ಪ ಅವಧಿಯ ಆಡಳಿತವನ್ನ ಕೊಟ್ಟಿದ್ರು ಕೂಡ 20 ತಿಂಗಳು, 14 ತಿಂಗಳಲ್ಲಿ ಕೇವಲ 34 ತಿಂಗಳಲ್ಲಿ ಇವತ್ತು ಬಹುಶಃ ಹೇಳ್ತಾ ಹೋದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನತಾ ದರ್ಶನ, ಗ್ರಾಮ ವಾಸ್ತವ್ಯ, ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಸಾರಾಯಿ ಲಾಟರಿಯನ್ನು ನಿಷೇಧ ಮಾಡತಕ್ಕಂಥದ್ದು ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳ ಜನ ನಮ್ಮ ಕರ್ನಾಟಕ ರಾಜ್ಯವನ್ನ ಆಡಳಿತವನ್ನು ಮಾಡಿರ್ತಕ್ಕಂಥ ನಾಯಕರುಗಳು ತುಂಬಾ ಜನ ಇದ್ದಾರೆ ಈ ರಾಜ್ಯದ ಇತಿಹಾಸದಲ್ಲಿ. ಆದ್ರೆ ಕುಮಾರಣ್ಣ ಅವರು ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಯಾವತ್ತೂ ಕೂಡ ಇಲ್ಲಿಂದ ಆಡಳಿತವನ್ನು ಮಾಡಿಲ್ಲ. ಅವರು ಬದಲಾಗಿ ಹೃದಯದಿಂದ ಯಾವತ್ತೂ ಕೂಡ ಜನರ ಪರವಾಗಿ ಆಲೋಚನೆ ಮಾಡತಕ್ಕಂಥ ಬಹುಶಃ ಅತ್ಯಂತ ಹೃದಯ ವೈಶಾಲ್ಯತೆಯನ್ನು ಹೊಂದಿರತಕ್ಕಂಥ ಒಂದು ವ್ಯಕ್ತಿತ್ವ ಸನ್ಮಾನ್ಯ ಕುಮಾರಣ್ಣ ಅವರು. ಇಂಥ ಒಂದು ಪಕ್ಷದಲ್ಲಿ ನಾವು, ನೀವು, ಚಂದ್ರಣ್ಣ ಅವರು ಎಲ್ಲ ಗುರುತಿಸ್ಕೊಂಡು ಬಹುಶಃ ಈ ಪಕ್ಷವನ್ನ ಕಟ್ತೇವೆ ಅಂತಕ್ಕಂಥ ಆತ್ಮ ಉಗಿತಾವ್ರೆ. ನಮ್ಗೆ ರಸ್ತೆಗಳನ್ನ ಕೊನೆಗೆ ರಸ್ತೆ ಹೊಸದಾಗಿ ಮಾಡಿಸೋದಿರ್ಲಿ, ಗುಂಡಿ ಮುಚ್ಚಕ್ ದುಡ್ಡು ಕೊಡ್ತಾ ಇಲ್ಲ, ಚರಂಡಿ ಸಮಸ್ಯೆಗಳನ್ನ ಬಗೆಹರಿಸಕ್ ದುಡ್ಡಿಲ್ಲ, ಯಾವುದ್ರಲ್ಲೂ ಒಂದು ಪುಡಿಗಾಸ್ ದುಡ್ಡು ಕೊಡ್ತಾ ಇಲ್ಲ ಅಭಿವೃದ್ಧಿಗೆ ಅಂತಕ್ಕಂಥದ್ದು ಜನತಾದಳದವರಾಗ್ಲಿ ಬಿಜೆಪಿಯವರಾಗ್ಲಿ ಚರ್ಚೆ ಮಾಡಿಲ್ಲ. ನಮ್ಮ ನಾಡಿನ ಹೆಣ್ಣುಮಕ್ಕಳಿಗೆ, ಯುವಕರಿಗೆ ದಾರಿಯನ್ನ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ನೀವೇನಾದ್ರೂ ನಮ್ಮ ಈ ರಾಜ್ಯದ ಯುವಕರನ್ನ ಸಬಲರಾಗಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ ತಲೆಯಲ್ಲಿದ್ರೆ, ಇತ್ತೀಚಿನ ದಿನಗಳಲ್ಲಿ ಧಾರವಾಡದಲ್ಲಿ ಯುವಕರು ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಕಳೆದ ವರ್ಷ 2,85,000 ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಅತಿ ಹೆಚ್ಚು ಸರ್ಕಾರಿ ಹುದ್ದೆಗಳನ್ನ ಭರ್ತಿಯನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಮೂಲಕ ಕೊಟ್ಟಿದ್ರು. ಅದು ಸಾಮಾಜಿಕ ಜಾಲತಾಣದಲ್ಲಿ ಅವರ ಟ್ವಿಟರ್ ಅಕೌಂಟ್ಗಳಲ್ಲೂ ಕೂಡ ಹರಿದಾಡಿ ಕೊನೆಗೆ ಕಳೆದ ವರ್ಷ ಕೊಟ್ಟಂತ ಹೇಳಿಕೆಯೂ ಕೂಡ ಇವತ್ತು ಕಡತಗಳಲ್ಲಿ ಹಾಗೆಯೇ ಉಳಿದೋಗಿದೆ. ಆದ್ರೆ ಇಲ್ಲಿಯವರೆಗೂ ಕೂಡ ಸರ್ಕಾರಿ ಹುದ್ದೆಗಳಲ್ಲಿ ಒಂದೇ ಒಂದು ಹುದ್ದೆನೂ ಕೂಡ ಇವತ್ತು ನಮ್ಮ ಯುವಕರಿಗೆ, ನಮ್ಮ ರೈತರು, ನಮ್ಮ ಮಧ್ಯಮ ವರ್ಗದ ಮಕ್ಕಳು ಇವತ್ತು ಸಾಲ ಸೋಲ ತಗೊಂಡು ಕಷ್ಟಕರವಾದಂತ ವಾತಾವರಣದಲ್ಲಿ ಏನು ಹುಟ್ಟಿ ಬೆಳೆದಿರ್ತಾರೆ ಅಂತ ಮಕ್ಕಳು, ಅವರ ತಂದೆ ತಾಯಿದ್ರು, ಅವ್ರ ಪೋಷಕರು ಸಾಲ ತಗೊಂಡು ಅವ್ರನ್ನ ಓದಿಸಿ ಬೆಳೆಸಿ ಇವತ್ತು ಹಲವಾರು ಜನ ಯುವಕರು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಕೂಡ ಪಾರ್ಟಿಸಿಪೇಷನ್ ಅನ್ನ ಮಾಡಿ ಅವರು ಎಕ್ಸಾಮ್ ಅನ್ನ ಪಾಸ್ ಆಗಿದ್ರು ಕೂಡ ಅಂತ ಯುವಕರಿಗೆ ಇವತ್ತು ದುಡಿತಕ್ಕಂಥ ಕೈಗಳಿಗೆ ಇವತ್ತು ಕೆಲಸ ಕಸಿತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಈ ರಾಜ್ಯ ಸರ್ಕಾರ ತೋರಿಸ್ತಾ ಇರ್ತಕ್ಕಂಥ ಸಣ್ಣತನದ ಈ ಒಂದು ಆಡಳಿತದಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಸಮಸ್ಯೆಗಳಿದೆ, ಬಹುಶಃ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಬಹುದು. ಹೇಳ್ತಾ ಹೋದ್ರೆ ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷವೂ ಕೂಡ 1